ನಮಸ್ಕಾರ. ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಭರವಸೆ ಕೇವಲ ಚಾನಲ್ ಅಲ್ಲ, ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು. ಈ ಬದುಕು ಬದಲಾಗೋದು ಅಂತ ಹೇಳ್ತೀನಲ್ಲ, ಸಣ್ಣ 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 ಸಂಗತಿಗಳ ಮೂಲಕವೇ ಬದುಕು ದೊಡ್ಡ ರೀತಿಯಲ್ಲಿ ಬದಲಾವಣೆ ಖಂಡಿತ ಆಗತ್ತೆ. ಆದರೆ ಈ ಸಣ್ಣ ಸಣ್ಣ ಸಂಗತಿಗಳಲ್ಲಿ ಬದಲಾವಣೆ ಎಲ್ಲಿಂದ ಶುರುವಾಗಬೇಕು ಅಂದರೆ ನಮ್ಮ ಆಲೋಚನೆಯಿಂದ. ಯಾಕೆ ಇದನ್ನು ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ಆನ್ಲೈನ್ನಲ್ಲಿ ವರ್ಕ್ಶಾಪನ್ನು ಮಾಡಿದೆ. ಅದು ಕೌನ್ಸೆಲಿಂಗ್ ಮಾದರಿಯಲ್ಲಿ ಗ್ರೂಪ್ ಥೆರಪಿಯ ಹಾಗೆ ಇರುವಂತಹ ಒಂದು ಕಾರ್ಯಾಗಾರ. ಇದು ತುಂಬ ಅಪರೂಪದ್ದು ಅಂತ ತುಂಬ ಹಂಬಲ್ ಆಗಿ ಹೇಳ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ, ಅಲ್ಲಿ ನಾನು ಗಮನಿಸಿದಂಥ ವಿಚಾರ ಹೇಗಿತ್ತು ಅಂದರೆ, ಬಹುತೇಕರಿಗೆ, ಮಹಿಳೆಯರು ಇರಬಹುದು, ಪುರುಷರು ಇರಬಹುದು, ಮೇಲ್ನೋಟಕ್ಕೆ ಯಾವ ಸಮಸ್ಯೆಯೂ ಕಾಣಿಸೋದಿಲ್ಲ. ಸಮಸ್ಯೆ ಇಲ್ಲ, ಆದರೆ ಹೇಳಿಕೊಳ್ಳಬೇಕಾದ ಹಲವು ಸಂಗತಿಗಳು ಒಳಗಿದೆ. ಯಾರ ಹತ್ರ ಹೇಳ್ಕೊಳ್ಬೇಕು? ಸರಿ, ಹೆಣ್ಣುಮಕ್ಕಳಿಗೋ, ಮನೆಯಲ್ಲಿ ಅತ್ತಿಗೆ ನಾದಿನಿಯರು, ಓರುಗಿತ್ತಿಯರು, ಅವ್ರ ಜೊತೆಗೆ ಹೇಳ್ಕೊಳಕ್ಕಾಗತ್ತಾ? ಯಾವುದೋ ಒಂದು ಸಣ್ಣ ಮಟ್ಟದ ಸ್ಪರ್ಧೆ ಅಲ್ಲಿದ್ದು ಬಿಡುತ್ತೆ. ಮನಸ್ಸು ಬಿಚ್ಚಿ ಮಾತನಾಡೋಕ್ಕಾಗಲ್ಲ. ಹೋಗಲಿ, ಅಮ್ಮನ ಮನೆಯಲ್ಲಿ ಹೇಳ್ಕೊಳ್ಳೋಣ ಅಂದರೆ ಎಷ್ಟೋ ಮನೆಗಳಲ್ಲಿ ತಂದೆ ತಾಯಿಗೆ ವಯಸ್ಸಾಗಿ ಅವರ ಸುಖ ದುಃಖವನ್ನೇ ವಿಚಾರಿಸುವವರು ಇಲ್ಲದೆ ಹೋದಂತಹ ಪರಿಸ್ಥಿತಿ ಇರುತ್ತೆ. ಅತ್ತಿಗೆ ನಾದಿನಿಯರ ಜೊತೆಗೆ ಹೇಳ್ಕೊಳ್ಳೋಣ ಅಂದರೆ ಅವರು ಎಷ್ಟು ಜನ ಇವರ ನೋವನ್ನು, ಸಂಕಟವನ್ನು ಕೇಳುವಷ್ಟು ಸಹೃದಯತೆಯನ್ನು ಹೊಂದಿರ್ತಾರೆ? ಅದು ಸಾಧ್ಯವಿಲ್ಲ. ಹೋಗಲಿ, ಗೆಳತಿಯರ ಜೊತೆ ಹೇಳ್ಕೊಳ್ಳೋಣ, ಅಥವಾ ಇನ್ಯಾರೋ ಬಂಧುಗಳ ಜೊತೆ ಹೇಳ್ಕೊಳ್ಳೋಣ, ಅಕ್ಕ ತಂಗಿಯರ ಜೊತೆ ಹೇಳ್ಕೊಳ್ಳೋಣ, ಆಗಲ್ಲ ರೀ. ಎಲ್ಲಿ ಅವರು ನನ್ನನ್ನು ಜಡ್ಜ್ ಮಾಡಿಬಿಡ್ತಾರೇನೋ, ಹೌದಾ ಹೀಗಿದೆಯಾ ನನ್ನ ಬದುಕು ಅಂದ್ಕೊಂಡು ಬಿಡ್ತಾರೇನೋ. ಹಾಗಾಗಿ ಯಾರಿಗೂ ಹೇಳದೆ ಹತ್ತಿಕ್ಕಿದಂತಹ ಎಷ್ಟೋ ಭಾವನೆಗಳನ್ನು ಹೊರ ಹಾಕುವ ವೇದಿಕೆಯ ಹಾಗೆ ನಮ್ಮ ಕಾರ್ಯಾಗಾರ ಇರುತ್ತೆ. ಇದು ಮಹಿಳೆಯರ ವಿಚಾರ ಹೇಳಿದೆ. ಪುರುಷರಿಗೂ ಏನೂ ಕಡಿಮೆ ಇಲ್ಲ. ಅವರೊಳಗೂ ಹೇಳಿಕೊಳ್ಳಬೇಕಾದಂತಹ ಎಷ್ಟು ದುಃಖ ಇರುತ್ತೆ, ಎಷ್ಟು ಸಂಕಟ ಇರುತ್ತೆ. ಅಳಬಹುದಾ? ಅಯ್ಯೋ, ಗಂಡ್ಸಾಗಿ ಏನು ಅಳ್ತೀಯಾ ಅಂತಾರೆ. ಯಾರ ಜೊತೆಗೆ ಹೇಳ್ಕೊಳ್ಬೇಕು? ಅಣ್ಣ ತಮ್ಮಂದರು ಎಷ್ಟು ಜನಕ್ಕಿರ್ತಾರೆ, ಸ್ನೇಹಿತರು ಎಲ್ಲೋ ದೂರ ದೂರ ಇರ್ತಾರೆ. ಈಗ ಹೋಗಿ ಅವ್ರ ಹತ್ರ ಎಲ್ಲ ಹೇಳ್ಕೊಳಕ್ಕಾಗತ್ತಾ? ಬೇಡ. ಕೊಲೀಗ್ಸು, ಅಷ್ಟು ಸಲುಗೆ ಎಲ್ರಿಗೂ ಇರಲ್ಲ. ಹಾಗಾಗಿ ಹೇಳಿಕೊಳ್ಳಲಾರದಂತಹ ಭಾವನೆಗಳನ್ನು ಅನುಭವಿಸುತ್ತಿರುವ ಎಷ್ಟೋ ಜನರ ಪಾಲಿಗೆ ಇಂತಹ ಒಂದು ಆನ್ಲೈನ್ ಕಾರ್ಯಾಗಾರ ತುಂಬ ಸಹಾಯ ಆಗತ್ತೆ ಅನ್ನೋದನ್ನು ನಾನೇ ಕಂಡುಕೊಂಡಿರೋದ್ರಿಂದ ಮತ್ತೊಮ್ಮೆ ಇಂತಹ ಕಾರ್ಯಾಗಾರವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಡಿಸೆಂಬರ್ 27 ಮತ್ತು 28 ಶನಿವಾರ ಹಾಗೂ ಭಾನುವಾರ ಸಂಜೆ 5ರಿಂದ 7 ಗಂಟೆಯವರೆಗೆ ಆನ್ಲೈನ್ನಲ್ಲಿ ಮನೆಯಲ್ಲೇ ಕೂತು ಪಾಲ್ಗೊಳ್ಳಿ. ನಿಮ್ಮ ಎಲ್ಲರ ಬರುವಿಕೆಯನ್ನು ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ. ನೀವು ಕೇಳ್ತಾ ಇದ್ರಿ ಆನ್ಲೈನ್ ವರ್ಕ್ಶಾಪ್ ಯಾವಾಗ ಅಂತ. ಗ್ರೂಪ್ ಕೌನ್ಸೆಲಿಂಗ್ ಮಾದರಿಯಲ್ಲಿ ಥೆರಪಿಯ ಹಾಗೆ ಪರಿಣಾಮ ಬೀರುವ ಆನ್ಲೈನ್ ವರ್ಕ್ಶಾಪ್ ಇದೇ ಡಿಸೆಂಬರ್ 27 ಮತ್ತು 28 ಶನಿವಾರ ಹಾಗೂ ಭಾನುವಾರ ಸಂಜೆ 5ರಿಂದ 7ರವರೆಗೆ ನಡೆಯಲಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 99863 88198 94832 47714.